ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಶರೀರವನ್ನು ಬಿಟ್ಟು ಹೋಗುವ ಅಥವಾ ಶರೀರದಲ್ಲಿರುವ ಅಥವಾ ಗುಣಾನ್ವಿತನಾಗಿ ವಿಷಯಗಳನ್ನು ಭೋಗಿಸುವ ಈ ಜೀವವನ್ನು ಮೂಢರು ಕಾಣದಿರುವರು. ಜ್ಞಾನಚಕ್ಷುಸುಳ್ಳವರು ಮಾತ್ರ ಕಾಣುವರು. ಶರೀರವೇ ತಾವು ಎಂಬ ಭ್ರಮೆಯಲ್ಲಿ ಗುಣಗಳಿಂದ ಪ್ರಭಾವಿತರಾಗಿ ಇಂದ್ರಿಯಗಳ ಮೂಲಕ ಭೋಗಿಸುವ ಜೀವಿಗಳಿಗೆ ಶರೀರವನ್ನು ಬಿಟ್ಟು ಹೋಗುವ ವ್ಯವಸ್ಥೆ ಅಥವಾ ಶರೀರದಲ್ಲಿ ಇದ್ದುಕೊಂಡು ಗುಣ ಪ್ರಭಾವದಿಂದ ಭೋಗಿಸುವ ಜೀವಿಗಳನ್ನಾಗಲಿ ತಿಳಿಯಲು ಅಸಮರ್ಥರು. ಗುಣ ಪ್ರಭಾವದಿಂದ ಸಮಾಜದಲ್ಲಿ ವಿಭಿನ್ನವಾಗಿ ಬದುಕುವ ಅಜ್ಞಾನಿ ನಾನು ಎನ್ನುವ ಅಹಂಕಾರದಿಂದ ತನ್ನ ನರನಾಡಿಗಳನ್ನು ಸೆಟೆದುಕೊಂಡು ಜ್ಞಾನವಾಹಿನಿ ಹಾಗೂ ಕ್ರಿಯಾವಾಹಿನಿ ನರಗಳ ಅಸಮರ್ಪಕ ಕಾರ್ಯವೈಖರಿಗೆ ಕಾರಣನಾಗುತ್ತಾನೆ. ನರಗಳ ಸಂವಹನದಿಂದ ಜ್ಞಾನವಾಹಿನಿ ಕ್ರಿಯಾಶೀಲವಾಗಿ ಕ್ರಿಯಾವಾಹಿನಿಯನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಹತೋಟಿ ಸಾಧಿಸಲು ಸಾಧ್ಯ. ಮೂಢನಿಗೆ ಇಂದ್ರಿಯಗಳ ಭೋಗವೇ ಸುಖ ಎನ್ನಿಸುವ ಕಾರಣ ಆತ ಬೇರಾವ ವಿಷಯವನ್ನೂ ತಿಳಿಯಲು ಇಚ್ಛೆ ಪಡುವುದಿಲ್ಲ. ಸ್ವರ್ಗ ನರಕದ ಕಲ್ಪನೆ ಇರಲಿ, ಅತಿಯಾದರೆ ಅಮೃತವೂ ವಿಷ ಎಂಬುದು ತಿಳಿದಿದ್ದರೂ ಆತ ಗುಣಾತೀತನಾಗಿ ಬದುಕಲು ಇಷ್ಟಪಡಲಾರ. ಶಿಸ್ತಿನ ಜೀವನ ನಡೆಸುವ ಜ್ಞಾನಿಯನ್ನು ಅಪಹಾಸ್ಯ ಮಾಡುವ ಈತ ಸದಾ ಇಂದ್ರಿಯ ವಿಷಯದಲ್ಲಿ ಮಗ್ನನಾಗಿರುವುದರಿಂದ ಬೇರೇನೂ ಕಾಣದು. ಜ್ಞಾನಿಯಾದವನಿಗೆ ಮಾತ್ರ ಇದರ ಅರಿವು ಸಾಧ್ಯ. ಹರಿ ಓಂ ತತ್ಸತ್.